ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಿಥುನ ರಾಶಿಯವರ ಜೀವನದಲ್ಲಿ ನಡೀತಿರೋ ಒಂದು ಬಹಳ ಮುಖ್ಯವಾದ ಕರ್ಮದ ಘಟ್ಟದ ಬಗ್ಗೆ ಮಾತಾಡೋಣ. ನೋಡಿ, ತುಂಬಾ ದಿನಗಳಿಂದ ನಿಂತು ಹೋಗಿದ್ದ ಕೆಲವು ವಿಷಯಗಳಿಗೆ ಈಗ ಚಾಲನೆ ಸಿಗ್ತಾ ಇದೆ. ಮತ್ತೆ ಸತ್ಯ ಅದು ತನ್ನದೇ ಆದ ರೀತಿಯಲ್ಲಿ ಹೊರಗೆ ಬರಲಿದೆ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಇವತ್ತಿನ ಈ ವಿಷಯದ ಮುಖ್ಯ ತಿರುಳೇ ಇದು. ಕೆಲವೊನ್ನೇ ಜೀವನದಲ್ಲಿ ಏನೂ ಹೇಳ್ದೆ ಎಲ್ಲವನ್ನೂ ಸಹಿಸ್ಕೊಳ್ಬೇಕಾದ ಸಂದರ್ಭ ಬರುತ್ತೆ ಅಲ್ವಾ? ಆದ್ರೆ ಆ ಮೌನವೇ ಒಂದು ದೊಡ್ಡ ಶಕ್ತಿಯಾಗಿತ್ತು. ಅನುಭವಿಸಿದ ಆ ನೋವು, ಆ ಅವಮಾನ ಇದೆಯಲ್ಲ, ಆ ಸಮಯ ನಿಜ ಹೇಳ್ಬೇಕಂದ್ರೆ ಅದು ರಕ್ಷಣೆ ಕೊಡ್ತಾ ಇದ್ದ ಒಂದು ಕವಚದ ಹಾಗೆ ಇತ್ತು. ಸರಿ, ಹಾಗಾದ್ರೆ ಮೊದಲು ಮಿಥುನ ರಾಶಿಯವರ ಆಂತರಿಕ ಜಗತ್ತಿನ ಬಗ್ಗೆ ನೋಡೋಣ. ಇದನ್ನ ಎರಡೂ ವ್ಯಕ್ತಿತ್ವಗಳ ಕಥೆ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಈ ಇಡೀ ಘಟನೆಯ ಮೂಲ ಇರೋದೇ ಅವರ ವ್ಯಕ್ತಿತ್ವದ ಆಳದಲ್ಲಿ. ಮಿಥುನ ರಾಶಿಯವರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ದ್ವಂದ್ವ ಸ್ವಭಾವ ಇದೆ. ಹೊರಗಿನ ಪ್ರಪಂಚಕ್ಕೆ ನೋಡಿದ್ರೆ ಸಖತ್ ಮಾತುಗಾರರು, ಯಾವಾಗ್ಲೂ ನಗ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಆದ್ರೆ ಅವರ ಒಳಗೆ ಒಬ್ಬ ಆಳವಾದ ಚಿಂತಕ ಇರ್ತಾನೆ. ಎಲ್ಲರನ್ನೂ ಬೇಗ ನಂಬಿಗುಡೋ ಮತ್ತೆ ಭಾವನೆಗೂ ಬುದ್ಧಿಗೂ ನಡುವೆ ಯಾವಾಗ್ಲೂ ಒಂದು ಬ್ಯಾಲೆನ್ಸ್ ಹುಡುಕ್ತಾ ಇರೋ ಒಂದು ಆತ್ಮ. ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನಂದ್ರೆ ಸಂಬಂಧಗಳ ಬಗ್ಗೆ ಅವರಿಗಿರೋ ದೃಷ್ಟಿಕೋನ. ನೋಡಿ, ಅವರು ಸ್ನೇಹದಲ್ಲಿ ಲೆಕ್ಕಾಚಾರ ಹಾಕಲ್ಲ, ಲಾಭ ನಷ್ಟ ಅಂತ ಯೋಚನೆ ಮಾಡೋದೇ ಇಲ್ಲ. ಸ್ನೇಹ ಅಂದ್ರೆ ಅವರಿಗೆ ಒಂದು ದೇವಸ್ಥಾನದ ಹಾಗೆ, ಅಷ್ಟು ಪವಿತ್ರ. ಅಂದ್ರೆ ಇದೇ ಒಳ್ಳೆತನ, ಇದೇ ಸಂಪೂರ್ಣ ನಂಬಿಕೆ ಅವರ ಜೀವನದ ಅತಿದೊಡ್ಡ ಪರೀಕ್ಷೆ ಆಗ್ಬಿಟ್ಟಿದೆ. ಸರಿ, ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಒಂದು ಕರ್ಮದ ಪರೀಕ್ಷೆ ಬರೋ ಸಮಯ. ಇದು ಸುಮ್ಮನೆ ಆಕಸ್ಮಿಕವಾಗಿ ನಡೆದಿದ್ದಲ್ಲ, ಬದಲಿಗೆ ಹಣೆ ಬರಹದಲ್ಲೇ ಇದ್ದ ಒಂದು ಟೆಸ್ಟ್. ಈ ಪರೀಕ್ಷೆ ಎನ್ ಅಕ್ಷರದಿಂದ ಶುರುವಾಗೋ ಹೆಸರಿನ ವ್ಯಕ್ತಿಯ ರೂಪದಲ್ಲಿ ಬಂದಿದೆ. ಈ ಎನ್ ಅನ್ನೋ ವ್ಯಕ್ತಿ ಜೊತೆಗಿನ ಸಂಬಂಧ ಇದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಇದೊಂದು ಕರ್ಮ ಸಂಬಂಧ. ಅಂದ್ರೆ ಈ ವ್ಯಕ್ತಿ ಜೀವನದಲ್ಲಿ ಬಂದಿದ್ದೇ ತಾಳ್ಮೆ, ಮೌಲ ಮತ್ತೆ ಪ್ರಾಮಾಣಿಕತೆಯನ್ನ ಪರೀಕ್ಷೆ ಮಾಡೋಕಂತಾನೆ. ಇದು ಬ್ರಹ್ಮಾಂಡವೇ ಇಟ್ಟಿದ್ದಂದು ಪರೀಕ್ಷೆ. ಈ ವ್ಯಕ್ತಿ ಕೆಲಸ ಮಾಡೋ ರೀತಿ ತುಂಬಾ ಪ್ಲ್ಯಾಂಡ್ ಆಗಿತ್ತು. ಮೊದಲು ತುಂಬಾ ಹತ್ರದವರಾಗಿ ಎಲ್ಲಾ ರಹಸ್ಯಗಳನ್ನ ತಿಳ್ಕೊಂಡ್ರು. ಆಮೇಲೆ ಆ ಒಳ್ಳೆತನವನ್ನೇ ಒಂದು ಅಸ್ತ್ರದ ಥರ ಬಳಸ್ಕೊಂಡು ಬೆನ್ನಿಂದೆ ಅಸೂಯೆಯ ಆಟ ಶುರು ಮಾಡಿದ್ರು. ಯಶಸ್ಸನ್ನ ನೋಡಿ ಖುಷಿ ಪಡೋ ಬದಲು ಅವರ ಮನಸ್ಸಲ್ಲಿ ಅಸೂಯೆ ಶುರುವಾಗಿ ಚಿಕ್ಕ ಚಿಕ್ಕ ಸುಳ್ಳುಗಳನ್ನೇಳಿ ಗೌರವವನ್ನ ಕಡಿಮೆ ಮಾಡೋಕೆ ಪ್ರಯತ್ನಿಸಿದ್ರು. ಆ ವ್ಯಕ್ತಿಯ ಇಡೀ ವ್ಯಕ್ತಿತ್ವವನ್ನ ಈ ಒಂದು ಮಾತು ಅದ್ಭುತವಾಗಿ ಹೇಳುತ್ತೆ. ಮುಂದೆ ನೋಡಿದರೆ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾರೆ, ಆದ್ರೆ ಮನಸ್ಸಲ್ಲಿ ಮಾತ್ರ ಹೋಲಿಕೆ, ಸ್ಪರ್ಧೆ, ಪೂರ್ತಿ ವಿಷದ ಆಲೋಚನೆಗಳೇ ತುಂಬಿರುತ್ತೆ. ಆದ್ರೆ ಈಗ ನೋಡಿ, ಕಾಲಚಕ್ರ ತಿರುಗಿದೆ. ಕತೆಗೊಂದು ರೋಚಕವಾದ ಟ್ವಿಸ್ಟ್ ಸಿಕ್ಕಿದೆ. ಹೌದು, ಇದುವೇ ಸತ್ಯ ಹೊರಗೆ ಬರುವ ಸಮಯ. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಯಾವುದೇ ವಾದ ಮಾಡದೆ, ಏನೂ ಪ್ರತಿಕ್ರಿಯೆ ಕೊಡದೆ ಮೌನವಾಗಿದ್ದಾಗ ಸತ್ಯ ತನ್ನಕ್ತಾನೇ ಹೇಗ್ ಗೆಲ್ಲುತ್ತೆ? ಅದಕ್ಕೆ ಉತ್ತರ ತುಂಬಾ ಸರಳ, ಆದರೆ ಬಹಳ ಶಕ್ತಿಯುತ. ಏನೂ ಮಾಡಬೇಕಾಗಿಲ್ಲ, ಸತ್ಯ ತಾನಾಗೇ ಹೊರಗೆ ಬರುತ್ತೆ ಮತ್ತು ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸಂದರ್ಭಗಳೇ ನ್ಯಾಯವನ್ನ ಒದಗಿಸ್ತವೆ. ಇದು ಏನು ಮಾಡದೇನೆ ಸಿಕ್ಕ ಗೆಲುವು. ಆ ವ್ಯಕ್ತಿ ಬೀಳೋದು ಅವರ ಸ್ವಂತ ಕೆಲಸಗಳಿಂದಲೇ. ಒಂದು ಸುಳ್ಳನ್ನ ಮುಚ್ಚಾಕೋಕ್ಕೆ ಹೇಳಿದ 100 ಸುಳ್ಳುಗಳು ಒಂದಕ್ಕೊಂದು ತಾಳೆ ಆಗಲ್ಲ. ಅವರ ಮಾತುಗಳಲ್ಲೇ ಗೊಂದಲ ಶುರುವಾಗುತ್ತೆ, ಕಟ್ಟಿದ ಕತೆಗಳೆಲ್ಲ ಕುಸಿಯೋಕೆ ಶುರುವಾಗುತ್ತೆ. ಕೊನೆಗೆ ಒಂದೇ ಒಂದು ಮಾತು ಆಡದೇ ಇದ್ರೂ ಸತ್ಯ ತನ್ನಷ್ಟಕ್ಕೆ ತಾನೇ ಬೆಳಕಿಗೆ ಬಂದೇ ಬರುತ್ತೆ. ಈ ಘಟನೆ ಆದ್ಮೇಲೆ ಗಮನ ಹೊರಗಿನ ಗೆಲುವಿಗಿಂತ ಒಳಗಿನ ಪಾಠದ ಕಡೆಗೆ ತಿರುಗುತ್ತೆ. ಇದನ್ನೇ ಮೌನದಲ್ಲಿ ಸಿಕ್ಕ ಜ್ಞಾನ, ಒಂದು ಹೊಸ ಸ್ಪಷ್ಟತೆ ಹುಟ್ಕೊಂಡಿದ್ದು ಅಂತ ಹೇಳೋದು. ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನ ಜ್ಞಾನದ ಉದಯ ಅಂತ ಕರೀತಾರೆ. ಅಂದ್ರೆ ದುಃಖ, ನೋವು ಎಲ್ಲವನ್ನೂ ಅನುಭವಿಸಿದ ಮೇಲೆ ಬರುವ ಒಂದು ಅದ್ಭುತವಾದ ಕ್ಲಾರಿಟಿ. ಇದರಿಂದ ಆತ್ಮಕ್ಕೆ ಶಕ್ತಿ ಬಂದಿದೆ ಮತ್ತೆ ನಂಬಿಕೆ ಶುದ್ಧಿಯಾಗಿದೆ. ಇನ್ಮುಂದೆ ಯಾರಾದರೂ ಮೋಸ ಮಾಡೋದು ಅಷ್ಟು ಸುಲಭವಲ್ಲ. ಕೊನೆಗೆ ಸಿಕ್ಕಿತು ಸೇಡು ತೀರಿಸಿಕೊಂಡ ಖುಷಿಯಲ್ಲ, ಬದಲಿಗೆ ಒಂದು ಆಳವಾದ ನಿಶ್ಶಬ್ದವಾದ ಶಾಂತಿ. ಒಂದು ವೇಳೆ ಅಂದು ವಾದ ಮಾಡಿದ್ರೆ ಅವರ ಮಟ್ಟಕ್ಕೆ ಇಳಿದ ಹಾಗೆ ಆಗ್ತಿತ್ತು. ಆದ್ರೆ ಮೌನವಾಗಿದ್ದ ಕಾರಣ ವ್ಯಕ್ತಿತ್ವಕ್ಕೆ ಯಾವುದೇ ಕಳಂಕ ಬರಲಿಲ್ಲ. ಇದೇ ಅಲ್ವಾ ನಿಜವಾದ ಗೆಲುವು? ಸರಿ, ಈ ಕರ್ಮದ ಪಾಠದ ನಂತರ ಮುಂದಿನ ದಿನಗಳನ್ನ ಹೇಗೆ ಎದುರಿಸಬೇಕು, ಗ್ರಹಗಳ ಭವಿಷ್ಯ ಏನು ದಾರಿ ತೋರಿಸುತ್ತೆ ಅಂತ ನೋಡೋಣ ಬನ್ನಿ. ಕೆಲ್ಸದ ವಿಷಯಕ್ಕೆ ಬಂದ್ರೆ ಮಾಡಿದ ಕೆಲ್ಸಕ್ಕೆ ಒಳ್ಳೆ ಹೆಸರು ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಕೆಲವು ಖರ್ಚುಗಳು ಬರ್ಬೋದು, ಆದ್ರೆ ಅವೆಲ್ಲ ಒಳ್ಳೆದಕ್ಕೆ ಇರುತ್ತೆ. ಸಂಬಂಧಗಳಲ್ಲಂತೂ ನಿಜವಾದ ಸ್ನೇಹ ಯಾವುದು ಅಂತ ಗೊತ್ತಾಗಿ ಗಟ್ಟಿಯಾಗುತ್ತೆ. ಸುಳ್ಳು ಸಂಬಂಧಗಳು ತಾವಾಗಿಯೇ ದೂರ ಹೋಗ್ತವೆ.
ಆರೋಗ್ಯದ ವಿಷಯದಲ್ಲಿ ದೈಹಿಕ ಆಯಾಸಕ್ಕಿಂತ ಮಾನಸಿಕ ವಿಶ್ರಾಂತಿಗೆ ಹೆಚ್ಚು ಗಮನ ಕೊಡಬೇಕಾಡತ್ತೆ. ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ ಇದೆ. ಚಂದ್ರನು ರಾಶಿಚಕ್ರದ 8ನೇ ಮನೆಯಲ್ಲಿ ಸಂಚರಿಸುವಾಗ ಚಂದ್ರಾಷ್ಟಮ ಇರುತ್ತೆ. ಈ ಸಮಯದಲ್ಲಿ ಮನಸ್ಸಿಗೆ ಸ್ವಲ್ಪ ಒತ್ತಡ ಅನ್ನಿಸ್ಬೋದು. ಹಾಗಾಗಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಮಾಡೋದು, ಹೊಸ ಕೆಲಸ ಶುರು ಮಾಡೋದು ಅಥವಾ ದೂರದ ಪ್ರಯಾಣವನ್ನು ಸ್ವಲ್ಪ ಮುಂದಕ್ಕೆ ಹಾಕೋದು ಒಳ್ಳೆಯದು. ಈ ಗ್ರಹಗಳ ಪ್ರಭಾವವನ್ನು ಬ್ಯಾಲೆನ್ಸ್ ಮಾಡೋಕೆ ಕೆಲವು ಸುಲಭವಾದ ಪರಿಹಾರಗಳು ಇವೆ. ಶನಿದೇವರಿಗೆ ದೀಪ ಹಚ್ಚೋದು, ಸೂರ್ಯ ನಮಸ್ಕಾರ ಮಾಡೋದು, ದಾನ ಮಾಡೋದು ಮತ್ತೆ ಚಂದ್ರಾಷ್ಟಮದ ಸಮಯದಲ್ಲಿ ಗಣೇಶನ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ, ಸಮತೋಲನ ಸಿಗುತ್ತೆ. ಒಂದು ಮಾತು ನೆನ್ಪಿರ್ಲಿ, ಹಣ, ಆಸ್ತಿ, ಸ್ಥಾನಮಾನ ಅಷ್ಟೇ ಹೂಡಿಕೆಯಲ್ಲ. ಇಷ್ಟು ದಿನ ಕಾಪಾಡ್ಕೊಂಡು ಬಂದ ಪ್ರಾಮಾಣಿಕತೆ ಇದೆಯಲ್ಲ, ಅದೇ ಅತಿದೊಡ್ಡ ಹೂಡಿಕೆ. ಅದರ ಫಲಿತಾಂಶ ಸ್ವಲ್ಪ ತಡವಾಗಿ ಬರಬಹುದು, ಆದರೆ ಅದು ಜೀವನ ಪೂರ್ತಿ ಉಳಿಯುವಂಥ ಗೌರವವನ್ನು ತಂದ್ಕೊಡುತ್ತೆ. ಕೊನೆಯದಾಗಿ, ಈ ಅನುಭವ ಯಾರನ್ನೂ ದುರ್ಬಲಗೊಳಿಸಿಲ್ಲ, ಬದಲಿಗೆ ಮುಂಚೆಗಿಂತಲೂ ಹೆಚ್ಚು ಬಲಶಾಲಿಯನ್ನಾಗಿ ಮಾಡಿದೆ. ಈಗ ಪ್ರಶ್ನೆ ಇಷ್ಟೇ: ಹೊಸದಾಗಿ ಸಿಕ್ಕಿರೋ ಈ ಶಕ್ತಿ, ಈ ಸ್ಪಷ್ಟತೆ, ಈ ಜ್ಞಾನವನ್ನ ಇಟ್ಕೊಂಡು ಮುಂದಿನ ಭವಿಷ್ಯವನ್ನ ಹೇಗೆ ರೂಪಿಸ್ಕೊಳ್ಳಲಾಗುತ್ತೆ? ಮುಂದಿನ ದಾರಿ ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ.